ಸರ್ ಇದು ನೋಡಿ, ಇದೇ ಸ್ವದಾಯು ಆಯಿಲ್. ಇದನ್ನು ನೋಡಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕಿ ಕೆಳಮುಖ ಮಾಡಿ ತಿಕ್ಕದು ಹೀಗೆ ತಿಕ್ತಾ ಇರೋದು ಒಂದು ಸ್ವಲ್ಪ ಹೊತ್ತು. ಈಗ ಮಂಡಿ ನೋವು ಇರೋದ್ರಿಂದ ನಿಮ್ಗೆ ಮಂಡಿಗೆ ತಿಕ್ತಾ ಇದ್ದೀನಿ. ಮತ್ತು ಈ ಗಂಟು ನೋವು ಇದೆಯಲ್ಲ, ಈ ಗಂಟು ನೋವಿಗೂ ಅಷ್ಟೇ ಹೀಗೆ ಕೆಳಗಡೆಯಿಂದನೇ ತಿಕ್ತಾ ಹೋಗೋದು. 2 ಗಂಟೆ ಕಾಲ ಇದನ್ನು ಬಿಡಬೇಕು. 2 ಗಂಟೆ. ಇದ್ರದ್ದು 1 ಗಂಟೆಯಲ್ಲೇ ಸ್ವಲ್ಪ ನೋವು ಎಳ್ದಂಗೆ ಕಾಣತ್ತೆ ನಮಗೆ. ಇದ್ರ ಜೊತೆಗೆ ಒಂದು ಟೀನೂ ಇದೆ, ಟೀ ಕಷಾಯ. ಅದನ್ನು ಸತ ಅದು ಹೊಟ್ಟೆಗೆ ಹೋಗಲಿಕ್ಕೆ ಇದ್ರದ್ದು ಎಫೆಕ್ಟಿಂದ ಅದೂ ಗೊತ್ತಾಗತ್ತೆ. ಇದು ಹಚ್ಕೊಂಡು ನೀವು ಟೀ ಕುಡಿತೀವಿ. ಇದನ್ನು ಹಚ್ಚಿ ಒಂದು 5 ನಿಮಿಷಕ್ಕೆ ಟೀನೂ ಕುಡಿತೀವಿ. ಈ ಬಿಸಿ ನೀರಿಗೆ ಈ ಟೀ ಪುಡಿಯ ಪ್ಯಾಕನ್ನು ಅದ್ದುತ್ತೀನಿ. ಈ ಥರನಾ? ಬಿಸಿಗೆ ಸ್ವಲ್ಪ ಬಿಸಿ ಇದೆ, ನೀರು ಬಿಸಿ ಇದೆ. ಒಂದು 3-4 ಬಾರಿ ಅದ್ದಿದ್ರೆ ಈ ಕಲರ್ ಬರುತ್ತೆ. ಇದನ್ನು ಕುಡಿದ್ಬಿಟ್ರೆ ಸರಿ. ಹೇಗಿದೆ ಅದು? ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಕಾಫಿ ಟೀ ಬದಲು ಇದನ್ನೇ ಕುಡಿದ್ರೆ ಹೊಟ್ಟೆ ಒಳಗೆ ನಿಮಗೆ ಗೊತ್ತಾಗತ್ತೆ ಏನಾಗ್ತಿದೆ. ಕ್ಲೀನಾಗಿ ಡೈಜೆಷನ್ನು ಇದು ಎಲ್ಲ ಚೆನ್ನಾಗಿ ಶುದ್ಧೀಕರಣ ಚೆನ್ನಾಗಿ ಆಗ್ತಾ ಇದೆ. ನಾವು ಒಳ್ಳೆಯದು. ನಮಗೆ ಏನು ಮಸಾಜ್ ಆಗ್ತಿದ್ದಂಗೆ ಒಂದು 2 ನಿಮಿಷಕ್ಕೆ ಟೀನೂ ಕುಡಿತೀವಿ ನಾವು. ಪ್ರತಿ ಒಂದು 3 ಹೊತ್ತು ಟೀ ಕುಡಿತೀವಿ. ಅಂದ್ರೆ ಟೀ ಅಂತಂದ್ರೆ ಇವ್ರು ಕೊಟ್ಟಿರೋ ಟೀ ಪುಡಿ. ಇವ್ರು ಕೊಟ್ಟಿರೋ ಟೀ ಪುಡಿ. ಆ ಒಂದು ಪ್ಯಾಕಲ್ಲೇ 12 ಬ್ಯಾಗ್ ಇರತ್ತೆ ಇದು. 12 ಟೈಮ್ ಕುಡಿಬೋದು ಇದು. ಭಾರಿ ಚೆನ್ನಾಗಾಗತ್ತೆ. ಈ ಮಸಾಜ್ ಮಾಡೋ ಎಣ್ಣೆನ 2 ಸರಿ ಯೂಸ್ ಮಾಡ್ತಿದ್ದೀವಿ ನಾವು. ಟೀನ 1 ಸರಿ ಯೂಸ್ ಮಾಡ್ತೀವಿ. ಬೆಳಗ್ಗೆ ಟೈಮ್ ಅಷ್ಟೇ. ಬೆಳಗ್ಗೆ ಟೈಮ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ರಿಸಲ್ಟ್ ಚೆನ್ನಾಗಿ ಬಂದಿದೆ. ಈಗ ಆರಾಮಾಗಿ ಆರಾಮಲ್ಲಿದ್ದೀನಿ. ಏನು ತಲೆ ಬಿಸಿ ಇಲ್ಲ. ಮೊದಲು ಕಾಲು ನೋವು ಅಂತ ಟೆನ್ಷನ್ ಎಲ್ಲ ಇತ್ತು. ಈಗ ಅದೇನಿಲ್ಲ. ಹೇಳಿದೆ ಅಲ್ಲ, ನಮ್ಮ ಸ್ನೇಹಿತರ ಹತ್ರ ಹೇಳಿ ಡಾಕ್ಟರ್ ಅಖಿಲೇಶ್ ಹತ್ರ ಹೋಗು ಅಂದ. ಸೀದಾ ಅಲ್ಲಿಗೆ ಹೋದೆ. ಎಲ್ಲ ಅವರು ಕ್ಲೀನಾಗಿ ಚೆಕ್ ಮಾಡಿ ಈ ಥರ ಒಂದು ಆಯಿಲನ್ನು ಮತ್ತು ಈ ಟೀ ಕಷಾಯನ್ನು ಕೊಟ್ಟಿದ್ದಾರೆ. ಈಗ 6 ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಭಾರಿ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ಭಾರಿ ದೂರ ಎಲ್ಲ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಶೃಂಗೇರಿಯಿಂದ ಬೆಂಗಳೂರು ಹೋಗ್ತೀನಿ, ಮೈಸೂರು, ಬಳ್ಳಾರಿ ಎಲ್ಲ ಹೋಗಿ ಬರ್ತೀನಿ. ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಈ ಥರ. ಈಗ ಆರಾಮಲ್ಲೇ ನಡ್ಕೊಂಡು ಎಲ್ಲ ಆರಾಮಲ್ಲಿ ಹೋಗ್ತಾ ಇರ್ತೀನಿ. ಭಾರಿ ಒಂದು 7-8 ವರ್ಷದಿಂದನೂ ಭಾರಿ ಕಷ್ಟಪಟ್ಟಿದ್ದೀನಿ ನಾನು. ಹೀಗೆ ಇಷ್ಟು ಈಸಿಯಾಗಿ ನಡ್ಕೊಂಡು ಹೋಗ್ತಾನೆ ಇರಲಿಲ್ಲ ನಾನು. ಈಗ ಆರಾಮಲ್ಲೇ ನಡ್ಕೊಂಡು ರನ್ನಿಂಗ್ ರೇಸ್ ಎಲ್ಲ ಮಾಡ್ಬೋದು. ಆ ಪರಿಸ್ಥಿತಿಲಿ ಇದ್ದೀನಿ. ಈಗ ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ. ಈ ತೋಟ, ಗದ್ದೆ, ಕಾಡು ಎಲ್ಲ ಕಡೆ ಓಡಾಡ್ಕೊಂಡು ಆರಾಮಲ್ಲಿ ಬರ್ತೀನಿ. ಈ ಪ್ರಾಡಕ್ಟು ಭಾರಿ ಚೆನ್ನಾಗಿದೆ. ಇದೇನು ತೊಂದರೆ ಇಲ್ಲ. ಏನು ಆರಾಮಲ್ಲಿ ಎಲ್ಲರೂ, ಹೆಣ್ಮಕ್ಳಾಗಲಿ, ಹೆಂಗಸರು, ಗಂಡಸರು ಎಲ್ಲರೂ ಯೂಸ್ ಮಾಡ್ಬೋದು. ಏನು ತೊಂದರೆ ಇಲ್ಲ. ಡಾಕ್ಟ್ರು ಅಖಿಲೇಶ್ ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಅವರೇ ಎಲ್ಲ ತಿಳಿಸಿಕೊಡ್ತಾರೆ. ಖರ್ಚು ಭಾರಿ ಕಮ್ಮಿಲಾಗತ್ತೆ. ಏನು ತೀರಾ ಜಾಸ್ತಿ ಏನು ಇದಾಗಲ್ಲ. ನೋಡಿ ಹೇಗೆ ನಡೀತಾ ಇದ್ದೀನಿ. ಏನೂ ತೊಂದರೆ ಇಲ್ಲ. ಕಾಲು ಗಂಟಿನ ನೋವು ಏನೂ ಇಲ್ಲ. ಆರಾಮಲ್ಲಿದ್ದೀನಿ ಈಗ. ಕಾಲು ಗಂಟು, ಕೈ ಗಂಟೆಲ್ಲ ನೋವು ಬರೋದು, ಹೊಟ್ಟೆ ನೋವು ಬರೋದು. ನಾವು ಇಲ್ಲಿ ಸೇತುವೆಪುರದಾಗ ಒಬ್ಬರು ಡಾಕ್ಟ್ರ್ ಅದಾರೆ, ಅವರು ಹೇಳಿದರು. ಮತ್ತು ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಮಾಡಿಕೊಟ್ರು, ಇಲ್ಲಿ ಕೊಟ್ಟರು. ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದಾರೆ? ನಾವೀಗ ಸಾಮಾನ್ಯ 2-3-4 ತಿಂಗಳಿಂದ ಮಾಡ್ತಾಯಿದ್ದೀನಿ. ನೋವೆಲ್ಲ ಕಡಿಮೆ ಆಗಿದೆ? ಸ್ವಲ್ಪ ಪರವಾಗಿಲ್ಲ ಈಗ. ಜಾಸ್ತಿ ಎಲ್ಲಿ ನೋವು ಬರ್ತಿತ್ತು ನಿಮಗೆ? ಜಾಸ್ತಿ ನೋವು ಈ ರಟ್ಟೆ, ತಲೆ ನೋವು, ಆಮೇಲೆ ಎದೆ ಉರಿ ಒಂಥರ, ಹೊಟ್ಟೆ ಎಲ್ಲ ಅಚ್ಚಿಗಿಚ್ಚಿಗೆಲ್ಲ ಓಡಾಡ್ದಂಗೆ ಇರ್ತದೆ. ಇದು ಹಚ್ಚಿದ ಮೇಲೆ ನಿಮ್ಗೆ ಕಡಿಮೆ ಆಗಿದೆ ಈಗ? ಸ್ವಲ್ಪ ಪರವಾಗಿಲ್ಲ. ಯಾವ ಥರ ಹಚ್ಚುತ್ತಿದ್ರಿ? ಅಲ್ಲೇ ಇದನ್ನು ನಾವು ಮಾಮೂಲಿ ತಿಂಗಣ್ಣೆ ಎಲ್ಲ ಹೊಚ್ತೀವಲ್ಲ, ಹಿಂಗೆ ಹೊಚ್ತೀವಿ ಅಷ್ಟೇ. ಇದ್ರ ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ ನಿಮಗೆ? ಟೀ ಪುಡಿದು ಇದನ್ನ ಎಣ್ಣೆ ಕೊಟ್ಟಿದ್ರು. ಅದನ್ನ ಯಾವ ಥರ ಕುಡಿತಿದ್ರೆ? ಅದನ್ನು ಬಿಸಿನೀರಿಗೆ ಹಾಕಿ ಕುಡಿತೀವಿ ಬೆಳಗ್ಗೆ ಟೈಮ್. ಈಗೆಲ್ಲ ನೋವು ಕಡಿಮೆ ಆಗಿದೆ? ಸ್ವಲ್ಪ ಪರವಾಗಿಲ್ಲ ಈಗ. ಈ ಕೆಲಸ ಏನೆಲ್ಲ ಮಾಡ್ತೀರಾ? ಕೆಲಸ ನಾವು ಈ ಮಾಮೂಲಿ ಸೌದೆ, ಹುಲ್ಲು, ಸೊಪ್ಪು ಇದೆಲ್ಲ ಮಾಡ್ತೀವಿ. ಅಡಿಕೆ ಸುಲ್ತ ಇದೆಲ್ಲ ಮಾಡ್ತೀವಿ. ಏನು ಸಮಸ್ಯೆ ಆಗಿತ್ತು? ಸಮಸ್ಯೆ ಅಂದರೆ ಕೂದಲು ಉದುರುತ್ತೈತೆ ಮತ್ತು ಹೊಟ್ಟೆ ಇರ್ತೈತೆ, ಅದೆಲ್ಲ ಕಡಿಮೆ ಆಗಿದೆ. ಯಾವ ಥರ ಯೂಸ್ ಮಾಡಿದ್ರಿ? ಅದು ದಿನಕ್ಕೆ 2 ದಿನಕ್ಕೆ ಒಂದ್ಸರಿ ಹಾಕಿ ಸ್ನಾನ ಮಾಡ್ತೀವಿ.
ಹೇಗೆ ಗೊತ್ತಾಯ್ತು ಇದ್ರ ಬಗ್ಗೆ? ಗೊತ್ತಾಗಿದ್ದೇನಿಲ್ಲ, ಇಲ್ಲಿ ತಗೊಂಡೋಗಿ ಹಾಕಿ ನೋಡಿ ಗೊತ್ತಾಗಿದೆ ಅಷ್ಟೆ. ಇವು ಅವು ಪರಿಚಯ ಅಲ್ಲ, ಈ ಪಕ್ಕದ ಮನೆ ಎಲ್ಲ, ಹಂಗಾಗಿ ಅವರೇ ಹೇಳಿದ್ರೆ ಮತ್ತೆ ಬಂದು ತಗೊಂಡೋಗಿ. ಈಗ ಹೊಟ್ಟೆಲ್ಲ ಏನಿಲ್ಲ ನಿಮಗೆ? ಇಲ್ಲ, ಕೂದಲು ಕಮ್ಮಿ, ಉದುರು ಕಮ್ಮಿ ಆಗಿದೆ? ಪರವಾಗಿಲ್ಲ, ಕಡಿಮೆ ಆಗಿದೆ. ಓಕೆ. ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ? ಒಂದು 3-4 ತಿಂಗಳಿಂದ. 3-4 ತಿಂಗಳಿಂದ. ನಾನು 6 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ನೀವು ಡ್ರೈವಿಂಗ್ ಫೀಲ್ಡಲ್ಲಿ ಇರೋರಾಗಲಿ ಅಥವಾ ಈ ಮೂಟೆ ಹೊರೋರು, ಕೈಕಾಲು ಗಂಟು ನೋವು ಇರೋರು ಎಲ್ಲ ಇದನ್ನು ಯೂಸ್ ಮಾಡಿ. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇದರಿಂದ ಏನೂ ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ನಮಗೆ ಲಾಭ ಇದೆ, ಖರ್ಚು ಕಮ್ಮಿ. ಡಾಕ್ಟರ್ ಅಖಿಲೇಶ್ ಅವ್ರ ಹತ್ರ ಹೋಗಿ ಪ್ರತಿಯೊಂದಕ್ಕೂ ನಿಮಗೆ ಒಂದು ಹೇಳಿ ಅವರು ಈ ಔಷಧಿಯನ್ನು ಕೊಡ್ತಾರೆ. ಮತ್ತೆ ಕಾಲು ಗಂಟು ನೋವು ನಿಮಗೆ? ಇಲ್ಲಿ ಇಂಥಲ್ಲೆಲ್ಲ ನೋವು ಬರುತ್ತೆ. ಎಷ್ಟು ವರ್ಷದಿಂದ ಇದೆ ನಿಮಗೆ? ಒಂದು 5-6 ವರ್ಷ 7 ವರ್ಷ ಆಗ್ತಾ ಬಂತು. ಭಾರಿ ಹಾಸ್ಪಿಟ್ಲು ಬೆಂಗಳೂರು ಮೈಸೂರು ಹೋದಾಗೆಲ್ಲ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ತೋರಿಸ್ತಾ ಇದ್ದೆ. ಮಾತ್ರೆ ಒಂದಷ್ಟು ಮಸಾಜು ಅದು ಇದು ಏನು ಪ್ರಯೋಜನ ಆಗಲಿಲ್ಲ. ಪ್ರತಿಯೊಂದು ಕಡೆ ತೋರಿಸಿದ್ದೀನಿ. ಹೀಗೆ ಮಾತಾಡ್ತಾ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಶೃಂಗೇರಿಯಲ್ಲೇ ಡಾಕ್ಟರ್ ಅಖಿಲೇಶ್ ಅಂತ ಒಬ್ಬರು ಇದ್ದಾರೆ, ಅವ್ರ ಹತ್ರ ಹೋಗಿ ನೋಡು ಮಾರಾಯ ಅಂತ ಹೇಳಿದ್ರು. ನಾನು ಸರಿ ನೋಡೋಣ ಅಂತ ಈಗಾಗಲೇ ಒಂದು 6 ತಿಂಗಳ ಹಿಂದೆ ಡಾಕ್ಟರ್ ಅಖಿಲೇಶ್ ಅವ್ರ ಹತ್ರ ಹೋಗಿ ಚೆಕಪ್ ಮಾಡಿಸಿದೆ. ಅವರೆಲ್ಲ ಕಾಲು ಎಲ್ಲ ಮುಟ್ಟಿ ಕ್ಲೀನ್ ಮಾಡಿ ನೋಡಿ ಒಂದು ಈ ಸ್ವದಾಯು ಅಂತ ಒಂದು ಇದನ್ನು ಕೊಟ್ಟಿದ್ದಾರೆ. ಆಯಿಲು. ನಾನು ಇದನ್ನು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿ ನನಗೆ ಕಾಲು ಗಂಟು ನೋವಾಗಲಿ ಈ ಮಂಡಿ ನೋವು ಯಾವುದು ಕಾಣ್ತಾ ಇಲ್ಲ. ನಾನೀಗ ಹೆಚ್ಚು ಕಮ್ಮಿ ಒಂದು 700-800 ಕಿಲೋಮೀಟ್ರ್ ಡ್ರೈವಿಂಗ್ ಮಾಡಿದ್ರು ಏನು ನನಗೆ ಕಾಲು ನೋವು ಬರ್ತಾ ಇಲ್ಲ. ಅದ್ರ ಮಧ್ಯದಲ್ಲೇ ಇದೊಂದು ಕಷಾಯ, ಟೀ ಕಷಾಯ ಅಂತ, ಇದನ್ನು ತಗೊಳ್ಳಿಕ್ಕೆ ಹೇಳಿದ್ರು. ಇದನ್ನು ತಗೊಳ್ತಾ ಇದ್ದೀನಿ. ಕಂಪ್ಲೀಟ್ ಏನು ಈಗ 1000 ಕಿಲೋಮೀಟ್ರ್ ಹೋದ್ರೂ ನನಗೇನು ಪೇಯ್ನ್ ಬರ್ತಾ ಇಲ್ಲ. ನಿಜವಾಗ್ಲೂ ಸತ್ಯವಾದ ಮಾತು. ಇದನ್ನ ಹಚ್ಚೋದು, ಇದನ್ನ ಟೀ ಕುಡಿಯೋದು. ಹಂಗಾಗಿ ಈಗ ನನಗೇನು ಪ್ರಾಬ್ಲಮ್ ಕಾಣ್ತಾ ಇಲ್ಲ. ಈಗ 6 ತಿಂಗಳಾಯಿತು. ಈಗ ನಾನು ಚೆನ್ನಾಗೆ ಕುಣಿತೀನಿ, ಎಲ್ಲ ಜಿಗಿತೀನಿ, ಎಲ್ಲ ಡ್ರೈವಿಂಗು ಅಷ್ಟೇ ಭಾರಿ ಚೆನ್ನಾಗೆ ಡ್ರೈವಿಂಗ್ ಮಾಡ್ತೀನಿ. ಮೊದಲಿನ ಥರ ಏನು ಟೆನ್ಷನ್ ಮಾಡ್ಕೊಳಲ್ಲ, ಕಾಲು ನೋವು ಇದೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗತ್ತೋ ಇಲ್ವೋ ಅಂತ ಆ ಥರ ಏನು ಟೆನ್ಷನ್ ಇಲ್ಲ. ಚೆನ್ನಾಗೇ ಹೋಗಿ ಬರ್ತೀನಿ, ಏನು ತೊಂದರೆ ಇಲ್ಲ. ಇದು ನಾನು ನೈಟ್ ಮಾಡ್ತೀನಿ. ಇದು ಒಂದು 2 ಟೈಮ್ 3 ಟೈಮ್ ಮಾಡ್ತಾರಲ್ಲ, ನಾನು ನೈಟ್ ಎಲ್ಲ ಡ್ಯೂಟಿ ಮುಗಿಸಿ ಬಂದು ನೈಟ್ ಒಂದು 2 ಗಂಟೆ ಕಾಲ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತೀನಿ. ಮೈಂಡ್ ಫ್ರೆಶ್ ಆಗತ್ತೆ, ಫ್ರೀ ಆಗಿರ್ತೀನಿ. ಒಳ್ಳೆ ಟೀನು ಅಷ್ಟೇ, ಟೀ ಕುಡಿತೀವಿ. ಒಂದು 3 ಟೈಮ್ ಟೀ ಕುಡಿತೀವಿ. ಮಾಮೂಲಿ ಟೀ ಥರನೇ 3 ಟೈಮ್ ಕುಡಿತೀವಿ. ಮೈಂಡ್ ಫ್ರೆಶ್ ಇರುತ್ತೆ, ಚೆನ್ನಾಗಾಗತ್ತೆ, ಖುಷಿ ಆಗತ್ತೆ.